ಕಬಾಬ್ ಮಾಡೋಣ ಅಂತ ಚಿಕನ್ ತನ್ನ ಕಬಾಬ್ ಮಾಡೋ ಕಬಾಬ್ ಪೌಡ್ರೇ ಇಲ್ಲ, ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಇವತ್ತು ನಾನು ನಿನಗೆ ಕಬಾಬ್ ಪೌಡ್ರ್ ಇಲ್ಲದೇ ಕಬಾಬ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಹೌದಾ, ನೀವು ಹೇಳ್ಕೊಡ್ತೀರಾ? ಅದಕ್ಕೆ ಸೂಪರ್. ಅದಕ್ಕೆ ಹಾಗಾದರೆ ಮೊದಲು ಕಬಾಬ್ ಮಾಡೋಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡು. ಜೀರಿಗೆ, ಧನಿಯಾ, ಮೆಣಸು, ನೆನೆಸಿಟ್ಕೊಂಡಿರೋ ಒಣಮೆಣ್ಸಿನ್ಕಾಯಿ, ಕರ್ಬೇ ಸೊಪ್ಪು, ಮೈದಾ ಹಿಟ್ಟು, ಮೊಟ್ಟೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ, ಲಿಂಬೆಹಣ್ಣು, ಉಪ್ಪು, ಚಿಕನ್. ಹೇಗೆ ಮಾಡೋದು? ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ 8ರಿಂದ 9 ನೆನೆಸಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ ಮತ್ತು 1/4 ಇಂಚಷ್ಟು ಶುಂಠಿ ಹಾಕ್ಕೊಳ್ಳೋಣ. ಅದ್ರ ಜೊತೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದು ಅರ್ಧ kg ಆಗೋಷ್ಟು ಚಿಕನ್ನ ನಾನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ರುಬ್ಕೊಂಡಿದ್ವಲ್ಲ ಆ ಮಿಶ್ರಣ ಎಲ್ಲ ಸೇರಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟು 1 ಸ್ಪೂನು, ಕಡಲೆ ಹಿಟ್ಟು 1.5 ಸ್ಪೂನು, ಅರಿಶಿನ, ಮೈದಾ ಹಿಟ್ಟು 1.5 ಸ್ಪೂನ್ ಹಾಕಿ, ಉಪ್ಪು, ಮೊಟ್ಟೆ ಹಾಕಿ, ಲಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ. ಮಸಾಲೆ ಎಲ್ಲ ಚಿಕನಿಗೆ ಇಟ್ಕೊಂಡಿರುತ್ತೆ. ಗಂಟೆ ಆಗಿದೆ. ಇವಾಗ ಬಾಣಲಿ ಇಟ್ಕೊಳ್ಳೋಣ ಎಣ್ಣೆ ಕಾಯೋಕ್ಕೆ. ಎಣ್ಣೆ ಕಾದಿದೆ. ಇವಾಗ ಕಲಸಿಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಕಬಾಬ್ ತೆಗಿಯೋ ಟೈಮಲ್ಲಿ ಸ್ವಲ್ಪ ಕರ್ಬೇ ಸೊಪ್ಪು ಉದುರಿಸ್ಕೊಂಡು ತೆಗೆದ್ರೆ ರೆಡಿ ಆಗುತ್ತೆ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಆಗಿರೋ ಕಬಾಬ್. ವಾವ್, ಚಿಕನ್ ಕಬಾಬ್ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತ ಇಷ್ಟ ಆಗುತ್ತೆ. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದ್ಕೇನಾದ್ನೇ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಅನ್ನವೇ ಆಗಲಿ ಸಂಬಂಧವೇ ಆಗಲಿ ಅಳಸದಂತೆ ನೋಡಿಕೊಳ್ಳಬೇಕು. ಒಮ್ಮೆ ಅಳಸಿದರೆ ಮತ್ತೆ ಮೊದಲಿನ ಸ್ಥಿತಿಗೆ ತರಲು ಸಾಧ್ಯವಿಲ್ಲ.